ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಭಾರತೀಯ ಕ್ರಿಕೆಟ್ನಲ್ಲಿ ಈಗ ಗೌತಮ್ ಗಂಭೀರ್ ಎರಾ ಸ್ಟಾರ್ಟ್ ಆಗಿದೆ. ರಾಹುಲ್ ದ್ರಾವಿಡ್ ಅವರ ಸಕ್ಸಸ್ಫುಲ್ ಆದಂಥ ಒಂದು ಟೆನ್ಯೂರ್ ನಂತರ ಈಗ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ನೇಮಕ ಆಗಿದ್ದಾರೆ. ಗಂಭೀರ್ ಅವರು ಕೋಚ್ ಆಗಿ ನೇಮಕ ಆದಮೇಲೆ ಭಾಳಷ್ಟು ವಿಚಾರಗಳು ನಡೀತಾ ಇದೆ. ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಗಂಭೀರ್ ಅವರಿಗೆ ಹಿನ್ನಡೆ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಯಾಕಂದರೆ ವಿನಯ್ ಕುಮಾರ್ ಅವ್ರನ್ನ ಬೌಲಿಂಗ್ ಕೋಚ್ ಆಗಿ ಅವರು ಕೇಳಿದರು. ಆದರೆ BCCI ಆ ಒಂದು ಪ್ರಪೋಸಲನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳಲಾಗ್ತದೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ ಬರಬೇಕು. ಬಟ್ ಈ ಸುದ್ದಿ ಓಡಾಡ್ತಾ ಇದೆ. ಹಾಗಾದರೆ ಗಂಭೀರ್ ಬಂದ ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ, ಒಂದಷ್ಟು ಹೊಸ ರೂಲ್ಸನ್ನು ತರುವಂಥ ನಿಟ್ಟಿನಲ್ಲಿ ಗಂಭೀರ್ ಚಿಂತನೆಯನ್ನು ನಡೆಸಿದ್ದಾರೆ. ಹಾಗಾದರೆ ಗಂಭೀರ್ ಅವರ ವಿಷನ್ ಹೇಗಿದೆ, ಯಾರಿಗೆಲ್ಲ ಗೇಟ್ ಪಾಸನ್ನು ಅವರು ಕೊಡಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತನಾಡಲೇಬೇಕು. ಒಂದಷ್ಟು ಚಾಲೆಂಜಸ್ ಏನಿತ್ತು ಅದರ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಮಾತನಾಡಿದ್ವಿ. ಆದರೆ ಈಗ ಗಂಭೀರ್ ಬಂದ ನಂತರ ಟೀಮ್ ಹೇಗಿರುತ್ತೆ, ಏನಾದರೂ 3 ಫಾರ್ಮ್ಯಾಟ್ ಏನಿದೆ ಅದಕ್ಕೂ ಕೂಡ ಸಪ್ರೇಟ್ ಆದಂಥ ಟೀಮ್ಗಳನ್ನು ಮಾಡ್ಬೋದಾ, ಅವರ ಗೇಮ್ ಪ್ಲಾನ್ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ, ಜೊತೆಗೆ ಹೊಸ ರೂಲ್ಸ್ ಅಂತ ಅಂದಾಗ ಕ್ಯಾಪ್ಟನ್ಸಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ಫಾರ್ಮ್ಯಾಟ್ಗೆ ತಕ್ಕನಾಗಿ ಮಾಡ್ಬೋದಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಬರೀ ಆರಂಭದಲ್ಲಿ ಒಂದು ವಿಚಾರ, ಗಂಭೀರ್ ಅವರು ಬಂದ ನಂತರ ಒಂದು ಮೇಜರ್ ಚೇಂಜನ್ನು ನಾವು ನಿರೀಕ್ಷೆ ಮಾಡ್ಬೋದು. ಈಗಾಗಲೇ ನಾವು ಮಾತಾಡಿದ ಹಾಗೆ ಸೀನಿಯರ್ ಪ್ಲೇಯರ್ಗಳು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರನ್ನು ಎಷ್ಟು ಸಮಯದವರೆಗೆ ನೀವು ಟೀಮಲ್ಲಿ ಉಳಿಸ್ಕೋತೀರಾ ಅನ್ನೋದು. ಈಗಾಗಲೇ 37 ವರ್ಷ ರೋಹಿತ್ ಶರ್ಮಾಗಾಗಿದೆ. ಈ ನವೆಂಬರ್ ಬಂದರೆ ವಿರಾಟ್ ಕೊಹ್ಲಿ ಅವರು ಕೂಡ 36ಕ್ಕೆ ಕಾಲಿಡ್ತಾರೆ. ಮುಂದಿನ ಚಾಂಪಿಯನ್ಸ್ ಟ್ರೋಫಿ ಮುಂದಿನ ವರ್ಷ ಇದೆ, ಅದು ಓಕೆ, ಅದಕ್ಕೆ ಇವರು ಎಲ್ಲರೂ ಕೂಡ ಇರ್ತಾರೆ. ಆದರೆ ಮುಂದಿನ ವರ್ಲ್ಡ್ ಕಪ್ ಅಂತ ಬಂದಾಗ 2027 ನಮ್ಮ ODI ವರ್ಲ್ಡ್ ಕಪ್ ಇದೆ, ಅದು ನಮ್ಮ ವಿಷನ್ ಆಗಿರುತ್ತೆ. ಗಂಭೀರ್ ಅವರಿಗೆ 2027ರವರೆಗೂ ಕೂಡ BCCI ಒಂದು ಲಾಂಗ್ ಸ್ಟ್ರೆಚನ್ನು ಕೊಟ್ಟಿದೆ ಅಂತ ಈಗ ಮಾಹಿತಿ ಇದೆ. 2027ಕ್ಕೆ ಬಂದಾಗ ರೋಹಿತ್ ಶರ್ಮಾ ಈಗ 37 ಇದ್ದಾರೆ, ಅವರ ಏಜ್ 40 ಆಗುತ್ತೆ. ಹಾಗೆಯೇ ವಿರಾಟ್ ಕೊಹ್ಲಿ ಕೂಡ 39ರ ಆಸ್ಪಾಸಿಗೆ ಬರ್ತಾರೆ. ಫಿಟ್ನೆಸ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಯಾವುದೇ ಡೌಟ್ ಇಲ್ಲ, ಮುಂದಿನ 4-5 ವರ್ಷ ಅವರು ಆಡ್ತಾರೆ. ಬಟ್ ಗಂಭೀರ್ ಅವರನ್ನು ಕನ್ಸಿಡರೇಷನಲ್ಲಿ ಇಡ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಸಾಕಷ್ಟು ಯಂಗ್ ಟ್ಯಾಲೆಂಟ್ ಫ್ಲೋ ಬರ್ತಾ ಇದೆ. ಇನ್ನೂ ಕೂಡ ಬೆಂಚ್ ಕಾಯ್ತಿರುವಂಥ ಅನೇಕ ಆಟಗಾರರಿದ್ದಾರೆ. ಆ ಕಾರಣಕ್ಕೆ ಒಂದಷ್ಟು ಬದಲಾವಣೆ ಮಾಡ್ಬೋದು ಅಂತ. ಅದರಲ್ಲಿ ಒಂದು ಈಗ ಕ್ರಿಕೆಟ್ ವಲಯದಲ್ಲಿ ಚರ್ಚೆಯಲ್ಲಿರೋದು 3 ಫಾರ್ಮ್ಯಾಟ್ ಏನಿದೆ ಅದಕ್ಕೆ 3 ಪ್ರತ್ಯೇಕವಾದಂಥ ತಂಡವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋದು. ಟೆಸ್ಟ್ ಫಾರ್ಮ್ಯಾಟ್ ಅಂತ ಬಂದಾಗ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಟೆಸ್ಟ್ಗೆ ಸೂಟಬಲ್ ಆಗುವಂಥ ಪ್ಲೇಯರ್ಗಳು, ಹಾಗೆಯೇ ಒನ್ ಡೇ ಅಂತ ಬಂದಾಗ ಒನ್ ಡೇಯಲ್ಲಿ ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯ ಜೊತೆ ಉಳ್ಕೊಳ್ಳುತ್ತಾ ಅಥವಾ ಏನಾದರೂ T20ಗೆ ಮಾತ್ರ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರಿಸಬಹುದಾ ಅನ್ನೋ ಬಗ್ಗೆ ಕೂಡ ಚರ್ಚೆ ಇದೆ. ಎಲ್ಲೋ ಒಂದು ಕಡೆ KL ರಾಹುಲ್ ಒನ್ ಡೇ ಕ್ಯಾಪ್ಟನ್ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಇದೆ. ಯಾಕಂದರೆ ಮುಂದೆ ಬರುವಂಥ ಶ್ರೀಲಂಕಾ ಸಿರೀಸ್ ಈಗ ಆಗಸ್ಟ್ 2ಕ್ಕೆ ಶುರುವಾಗುತ್ತೆ. 3 ಒನ್ ಡೇ ಇರುವಂಥ ಸಿರೀಸ್, ಅದರಲ್ಲಿ KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ಶಿಪ್ ಒಂದು ಸ್ಥಾನಕ್ಕೆ ಪರಿಗಣಿಸಲಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವೆಂದೋ ಹಾರ್ದಿಕ್ ಪಾಂಡ್ಯ ಇದ್ದರೂ ಕೂಡ ಅಂತ, ಬಟ್ ಸ್ಟಿಲ್ ಅದೊಂದು ಕಾಂಕ್ರೀಟೆಡ್ ಆದಂಥ ಒಂದು ಕನ್ಫರ್ಮೇಷನ್ ಬಂದಿಲ್ಲ. ಬಟ್ KL ರಾಹುಲ್ ಅವರಿಗೆ ಆ ಒಂದು ರನ್ನನ್ನು ಕೊಡ್ಬೋದು ಅಂತ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಇನ್ನು T20 ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ಶಿಪ್ನಲ್ಲಿ ಮುಂದುವರಿಸುವಂಥ ಚಾನ್ಸಸ್ ಇದೆ. ಯಾಕಂದರೆ ಆಬ್ವಿಯಸ್ಲಿ ರೋಹಿತ್ ಈಗಾಗಲೇ T20 ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಅವರ ಸಕ್ಸೆಸರ್ ಆಗಿರೋದು ವೈಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಟೆಸ್ಟ್ಗೆ ರೋಹಿತ್ ಶರ್ಮಾ, ಒನ್ ಡೇಗೆ KL ರಾಹುಲ್, ಹಾಗೆಯೇ T20ಗೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ಶಿಪ್ನಲ್ಲಿ ಇಂಥ ಒಂದು ಪ್ರಯೋಗ ಮಾಡಬಹುದಾ ಅನ್ನೋದು ಇನ್ನೂ ಕೂಡ ಕ್ವಶನ್ ಮಾರ್ಕ್ನಲ್ಲಿದೆ. ಮೇ ಬಿ ಅದು ಚೇಂಜಸ್ ಆದರೂ ಕೂಡ ಆಗ್ಬೋದು. ಇದರ ಜೊತೆಗೆ ಒಂದಷ್ಟು ಸೀನಿಯರ್ ಪ್ಲೇಯರ್ಗಳು ನಾವು ಹಿಂದೆಯಿಂದ ನೋಡ್ತಾ ಬಂದಿದ್ದೀವಿ, ಆಗಾಗ ರೆಸ್ಟ್ಗಳನ್ನು ತೆಗೆದುಕೊಳ್ತಾ ಇದ್ರು. ನಾನು ಈ ಸೀರೀಸ್ ಆಡಲ್ಲ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ರು. ಆದರೆ ಅವರೆಲ್ಲರೂ ಕೂಡ ರೆಸ್ಟ್ ಅನ್ನೋದು ಕಡಿಮೆ ಆಗಿ ಈಗ ಆಡೋದಿದ್ರೆ ಒಂದು ಫುಲ್ ಫ್ಲೆಡ್ಜ್ನಲ್ಲಿ ಆಡಿ ಅನ್ನೋ ರೀತಿಯಾಗಿ ಕೂಡ ಗಂಭೀರ್ ತಿಳಿಸುವಂಥ ಸಾಧ್ಯತೆ ಇದೆ. ಜೊತೆಗೆ ಗಂಭೀರ್ ಒಂದಷ್ಟು ಪ್ರಯೋಗಗಳನ್ನು IPL ಅಲ್ಲಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸುನಿಲ್ ನರೇನ್ ಅವ್ರನ್ನ ಟಾಪ್ ಆರ್ಡರ್ ತರೋದು, ಓಪನಿಂಗ್ ಬ್ಯಾಟಿಂಗ್ ತರೋದು. ಆ ಕಾರಣಕ್ಕೆ ಯಾರಾದರೂ ನಮ್ಮಲ್ಲೂ ಕೂಡ ಪ್ರಯೋಗ ಮಾಡ್ಬೋದು. ಅಕ್ಷರ್ ಪಟೇಲ್ ಅಂತ ಪ್ಲೇಯರ್ಗಳಿದ್ದಾರೆ. ಹಾಗೆಯೇ ಭಾಳಷ್ಟು ಮಂದಿ ಹಿಂಗೆ ತಮಾಷೆಗೆ ಮೀಮ್ಸ್ ಟ್ರೋಲ್ ಮಾಡ್ತಾಯಿದ್ರು, ಯುಜ್ವೇಂದ್ರ ಚಹಲ್, ಬೂಮ್ರಾ ಎಲ್ಲ. ಬಟ್ ಅವೆಲ್ಲ ಸಾಧ್ಯತೆಗಳು ಕಡಿಮೆ. ಬಟ್ ಬ್ಯಾಟಿಂಗ್ ಕೆಪಾಸಿಟಿ ಇರುವಂಥ ಪ್ಲೇಯರ್ಗಳನ್ನು ಅಪ್ ದ ಆರ್ಡರ್ ಆಡಿಸುವಂಥ ಚಾನ್ಸಸ್ ಇದೆ. ಜೊತೆಗೆ ನಾವು ಹಿಂದಿನ ಒಂದಷ್ಟು ಟ್ವೀಟ್ಗಳನ್ನು ನೋಡಿದ್ರೆ ರಿಷಬ್ ಪಂತ್ಗಿಂತ ಸ್ಯಾಮ್ಸನ್ ವೈಟ್ ಬಾಲ್ ಪ್ಲೇಯರ್, ಬೆಸ್ಟ್ ಪ್ಲೇಯರ್ ಅನ್ನೋ ಒಂದು ಟ್ವೀಟನ್ನು ಕೂಡ ಗಂಭೀರ್ ಮಾಡಿದರು. ಯಾವುದೇ ದಿನ ನನ್ನನ್ನು ಕೇಳಿದ್ರೆ ನಾನು ಸಂಜು ಸ್ಯಾಮ್ಸನ್ ಏನಿದ್ದಾರೆ ಅವ್ರನ್ನ ನಾನು ಟೀಮಲ್ಲಿ ಉಳಿಸ್ಕೋತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅಂದರೆ ವೈಟ್ ಬಾಲ್ ಕ್ರಿಕೆಟ್ ಅಂತ ಬಂದಾಗ ಭಾಳಷ್ಟು ಚಾನ್ಸ್ ರಿಷಬ್ ಪಂತ್ಗೆ ಕೊಟ್ಟಾಗಿದೆ ಅಂತ ಹಿಂದೆ ಕೂಡ ಅವರು ಟ್ವೀಟ್ ಮಾಡಿದರು. ಇನ್ನಫ್ ಚಾನ್ಸ್ ಕೊಟ್ಟಿದ್ದೀವಿ ಈಗ ರಿಷಬ್ ಪಂತ್ಗೆ ವೈಟ್ ಬಾಲ್ನಲ್ಲಿ T20 ಹಾಗೆಯೇ ಒನ್ ಡೇಯಲ್ಲಿ. ಆ ಕಾರಣಕ್ಕೆ ಅವ್ರನ್ನ ಟೆಸ್ಟ್ ಫಾರ್ಮ್ಯಾಟ್ಗೆ ಮಾತ್ರ ಸೀಮಿತಗೊಳಿಸುವಂಥ ಚಾನ್ಸಸ್ ಕೂಡ ಇದೆ. ಪಂತ್ಗಿಂತ ಮುಂದೆ ಸ್ಯಾಮ್ಸನ್ಗೆ ಒಂದು ಮಣೆಯನ್ನು ಹಾಕುವಂಥ ಚಾನ್ಸಸ್ ಇದೆ. ಗಂಭೀರ್ ಅವರ ಹಿಂದಿನ ಟ್ವೀಟ್ಗೆ ಸರಿಯಾಗಿ ಕೋಚ್ ಆದಮೇಲೂ ಕೂಡ ಅವರು ಅದನ್ನು ಫಾಲೋ ಮಾಡಿದರೆ. ಹಾಗೆಯೇ ಇನ್ನೂ ಹಲವಾರು ವಿಚಾರಗಳನ್ನು ಅವ್ರು ಹಿಂದೆ ಕೂಡ ಮಾತನಾಡಿದರು. ಹಾರ್ದಿಕ್ ಪಾಂಡ್ಯ ವಿಚಾರವಾಗಿ ಕೂಡ ಅವರು ಫಿಟ್ನೆಸ್ ಬಗ್ಗೆ ಕೂಡ ಅವರು ಮಾತನಾಡಿದರು. ಭಾಳ ಫಿಟ್ ಇಲ್ದಿರುವಂಥ ಪ್ಲೇಯರ್ಗಳಿಗೆ ಮಣೆ ಹಾಕುವಂಥದ್ದನ್ನು ಗಂಭೀರ್ ಖಂಡಿತ ಮಾಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಮತ್ತೊಂದು ಮೇಜರ್ ಆದಂಥ ಚೇಂಜ್. ಹಾಗೆಯೇ ಈ ಆಟಗಾರರ ಬದ್ಧತೆಯ ವಿಚಾರವಾಗಿ ಅಂದರೆ ಅವರು ಕೊಡುವಂಥ ಕನ್ಸಿಡರೇಷನ್ ಏನಿದೆ,
ಒಬ್ಬ ಹೊಸ ಪ್ಲೇಯರ್ಗೂ ಕೂಡ ಹಾಗೆಯೇ ತುಂಬ ರೆಕಾರ್ಡ್ಗಳನ್ನು ಮಾಡಿರುವಂಥ ಪ್ಲೇಯರ್ ಇಬ್ಬರಿಗೂ ಕೂಡ ನಾನು ಈಕ್ವಲ್ ಆದಂಥ ಇಂಪಾರ್ಟೆನ್ಸನ್ನು ಕೊಡ್ತೀನಿ ಅಂತ ಕೂಡ ಅವರು ತಿಳಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ರಣಜಿ ಆಡಲ್ಲ, ಲೋಕಲ್ ಕ್ರಿಕೆಟ್ ಆಡಲ್ಲ, IPL ಆಡಿ ನಾನು ಡೈರೆಕ್ಟ್ ಬರ್ತೀನಿ ಅನ್ನೋದೇನಿದೆ ಅದನ್ನು ದ್ರಾವಿಡ್ ಕೂಡ ಫಾಲೋ ಮಾಡಿದರು. ನೀವು ಏನಾದರೂ ಟೀಮಿಂದ ಡ್ರಾಪ್ ಆದರೆ, ಇಂಜುರಿ ಏನಾದರೂ ಆದರೆ ನೀವು ಮತ್ತೆ ಲೋಕಲ್ ದೇಸಿ ಕ್ರಿಕೆಟನ್ನು ಆಡಬೇಕು ಅನ್ನೋ ಒಂದು ರೂಲ್ಸನ್ನು ತಂದಿದ್ರು. ಅದನ್ನು ಇಶಾನ್ ಕಿಶನ್ ಅಯ್ಯರ್ ಇಬ್ಬರು ಕೂಡ ಫಾಲೋ ಮಾಡದೆ ಅವ್ರನ್ನ ಟೀಮ್ಗೂ ಕೂಡ ಪಿಕ್ ಮಾಡಿರಲಿಲ್ಲ. ಸೊ ಅದನ್ನು ಗಂಭೀರ್ ಹಾಗೇನೆ ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಚಾನ್ಸಸ್ ಇದೆ. ನೀವು ಆಡಬೇಕಾ, ಬರೀ IPL ಅಲ್ಲಿ ಮಿಂಚೋದಲ್ಲ, ದೇಸಿ ಕ್ರಿಕೆಟ್ ಕೂಡ ಆಡಬೇಕು ಅನ್ನೋ ರೂಲ್ಸನ್ನು ತರುವಂಥ ಚಾನ್ಸಸ್ ಇದೆ. ಭಾಳ ಮುಖ್ಯವಾಗಿ ಡಿಸಿಪ್ಲಿನ್ ಇರಬೇಕು ಅನ್ನೋದನ್ನು ಅವರು ಫಾಲೋ ಮಾಡುವಂಥ ಚಾನ್ಸಸ್ ಇದೆ. ಜೊತೆಗೆ ಬೇರೆ ಯಾವುದೇ ಟೀಮ್, ಆಸ್ಟ್ರೇಲಿಯಾ ಅಂತ ಟೀಮ್ ಆದರೂ ಕೂಡ ನಾವು ಅಗ್ರೆಸಿವ್ ಆದಂಥ ಅಪ್ರೋಚನ್ನು ಕೊಡಬೇಕು ಅನ್ನೋದು ಎಲ್ಲ ಟೀಮ್ಮೇಟ್ಸ್ಗೂ ಕೂಡ ಗಂಭೀರ್ ಕೊಡಬಹುದಾದಂಥ ಮೆಸೇಜ್. ಸೊ ಗಂಭೀರ್ ಬಂದ ನಂತರ ಏನೇನು ಬದಲಾವಣೆ ಆಗುತ್ತೆ, ಹಿಂದಿನ ರೀತಿಯಾಗಿ ವಾತಾವರಣ ಇರುತ್ತೆ, ಭಾಳ ಕುತೂಹಲ ಇದೆ. ಇದೇ ಶ್ರೀಲಂಕಾ ಸಿರೀಸ್ನಿಂದ ಗಂಭೀರ್ ಅವರ ಕೋಚ್ ಟೆನ್ಯೂರ್ ಆರಂಭ ಆಗ್ತಿದೆ. ಕಾದ್ ನೋಡೋಣ ಗಂಭೀರ್ ಬಂದ ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ. ಬಾಕಿ ಇರುವಂಥ ICC ಟ್ರೋಫಿಯನ್ನು ಕೂಡ ಯಾವ್ದ್ಯಾವ್ದಿದೆ, WTC ಹಾಗೆಯೇ ಚಾಂಪಿಯನ್ಸ್ ಟ್ರೋಫಿ, ಇದನ್ನು ನಾವು ಗೆಲ್ತೀವಿ ಅನ್ನೋದು. ಸೊ ಇದಾಗಿತ್ತು ಈ ಹೊತ್ತಿನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.